ಇದೀಗ ಬರ್ತಾ ಇರೋ ಮಾಹಿತಿ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿ ಶಾರಿಕ್ಗೆ 10 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಶಾರಿಕ್ಗೆ 10 ವರ್ಷ ಕಠಿಣ ಶಿಕ್ಷೆ. ಮಂಗಳೂರಿನಲ್ಲಿ ನಡೆದಿದ್ದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಅಪರಾಧಿ ಮೊಹಮ್ಮದ್ ಶಾರಿಕ್ 10 ವರ್ಷ ಕಠಿಣ ಶಿಕ್ಷೆ. ನವೆಂಬರ್ 19, 2022ರಲ್ಲಿ ಮಂಗಳೂರಿನ ಕಂಕನಾಡಿಯಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಆಟೋದಲ್ಲಿ ಕುಕ್ಕರ್ ಬಾಂಬ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಆಗ ಎಡವಟ್ಟಾಗಿ ಅಲ್ಲೇ ಬ್ಲಾಸ್ಟ್ ಆಗಿ ಹೋಗುತ್ತೆ. ಮಾರ್ಗ ಮಧ್ಯದಲ್ಲೇ ಆಟೋದಲ್ಲಿ ಬಾಂಬ್ ಸ್ಫೋಟ ಆಗತ್ತೆ. ಕೋರ್ಟ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದ ಉಗ್ರ ಶಾರಿಕ್ ಕದ್ರಿ ಮಂಜುನಾಥ ದೇಗುಲಕ್ಕೆ ಬಾಂಬ್ ಇಡೋದಕ್ಕೆ ಈ ಶಾರಿಕ್ ಹೋಗ್ತಾ ಇದ್ದ. ಮಾರ್ಗ ಮಧ್ಯದಲ್ಲೇ ಆಟೋದಲ್ಲೇ ಬಾಂಬ್ ಸ್ಫೋಟ ಆಗಿತ್ತು. ನವೆಂಬರ್ 19, 2022 ಸಂಜೆ 4:40 ಸುಮಾರಿಗೆ ಕಂಕನಾಡಿಯಲ್ಲಿ ಆಟೋದಲ್ಲಿ ಹೋಗುವಾಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈತ ತಪ್ಪೊಪ್ಪಿಕೊಂಡಿದ್ದ ಈ ಪ್ರಕರಣ ಸಂಬಂಧ. ಅಪರಾಧಿ ಶಾರಿಕ್ಗೆ 10 ವರ್ಷ ಕಠಿಣ ಶಿಕ್ಷೆ. ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, 2022ರ ಪ್ರಕರಣ, ಈಗ 10 ವರ್ಷದ ಕಠಿಣ ಶಿಕ್ಷೆ ವಿಧಿಸಿದ್ದಾರೆ. ಈ ಪ್ರಕರಣದ ಟೈಮ್ ಲೈನ್ ಮತ್ತೆ ನಡೆದು ಬಂದ ಹಾದಿ, ವಾದ ಪ್ರತಿವಾದ ವಿವರಿಸೋದಾದ್ರೆ ರಮೇಶ್. ಭವನ 2022 ನವೆಂಬರ್ 19ನೇ ತಾರೀಕು ಬೆಂಗಳೂರಿನ ಕದ್ರಿಯಲ್ಲಿ ಆಟೋದಲ್ಲಿ ಬ್ಲಾಸ್ಟ್ ಆದಂತ ಪ್ರಕರಣ ಇರುವಂತದ್ದು. ಅಂದ್ರೆ ಮೊಹಮ್ಮದ್ ಶಾರಿಕ್ ಅನ್ನುವಂತ ಒಬ್ಬ ಉಗ್ರ ಕದ್ರಿಯಲ್ಲಿರುವಂತ ಮಂಜುನಾಥ ದೇವಸ್ಥಾನಕ್ಕೆ ಬಾಂಬನ್ನ ತೆಗೆದುಕೊಂಡು ಹೋಗಿ ಬಾಂಬನ್ನ ಇಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದ. ಆದ್ರೆ ಮಾರ್ಗ ಮಧ್ಯೆ ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಅಲ್ಲಿ ಸ್ವತಃ ಮೊಹಮ್ಮದ್ ಶಾರಿಕ್ ಇದ್ದಾನೆ, ಆತನು ಕೂಡ ಗಂಭೀರವಾಗಿ ಗಾಯಗೊಳ್ತಾನೆ. ಮತ್ತೆ ಆಟೋದಲ್ಲಿದ್ದಂತ ಪುರುಷೋತ್ತಮ ಪೂಜಾರಿ ಅನ್ನುವಂತ ಆಟೋ ಡ್ರೈವರ್ ಕೂಡ ಗಾಯಗೊಳ್ತಾನೆ. ಆಟೋ ಸಂಪೂರ್ಣವಾಗಿ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಅದಾದ ನಂತರ ಇದು ಎಲ್ಲ ಒಂದ್ ಕಡೆ ಒಂದು ಆಕಸ್ಮಿಕವಾದ ಘಟನೆ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿ. ಅದಾದ ನಂತರ ತನಿಖೆ ಮಾಡುವಂತದ್ರಲ್ಲಿ ಐಡಿಯನ್ನು ಬಳಕೆ ಮಾಡ್ಕೊಳ್ತಾರೆ. ಕುಕ್ಕರ್ನಲ್ಲಿ ಐಡಿಯನ್ನು ಬಳಕೆ ಮಾಡಿಕೊಂಡು ಇದೊಂದು ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಾದ ನಂತರ NIA ಅಧಿಕಾರಿಗಳು ಇದರಲ್ಲಿ ಅಂದ್ರೆ ಬಂದು ಆ ತನಿಖೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ಶಾರಿಕ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ. ಅದನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಮಾರು 3 ತಿಂಗಳ ಕಾಲ ಬರ್ನಿಂಗ್ ವಾರ್ಡ್ ಅಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ರಿಕವರಿ ಆದ ನಂತರ NIA ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ತನಿಖೆಯನ್ನ ಮಾಡಿ ಇದು ಇಲ್ಲ ಒಂದ್ ಕಡೆ ಒಂದು ದೊಡ್ಡ ನೆಟ್ವರ್ಕ್ ಮತ್ತಿಂತಹ ಆಗ್ಲಿ ಬೇರೆ ಬೇರೆ ಕರ್ನಾಟಕದ ಕೆಲವು ಮೋಸ್ಟ್ ವಾಂಟೆಡ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದಾಯ್ತಾ. ಆ ಮೂಲಕ ಎಲ್ಲ ಒಂದ್ ಕಡೆ ಒಂದು ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಅದರಲ್ಲಿ ಮಂಗಳೂರಿನ ಕದ್ರಿಯಲ್ಲಿರುವಂತ ಮಂಜುನಾಥ ದೇವಸ್ಥಾನಕ್ಕೆ ಬಾಂಬನ್ನ ಇಡ್ಲಿಕ್ಕೆ ಹೊರಟಿದ್ದ ಅನ್ನುವಂಥದ್ದು ಕೂಡ NIA ಇಲ್ಲಿ ಸಂಪೂರ್ಣವಾಗಿ ಅಂದ್ರೆ ವಿಚಾರಗಳು ಬಯಲಿಗೆ ಬರ್ತಾವ. ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾರೆ. ಆ ಸಂಬಂಧಪಟ್ಟಂತೆ ಆತ ಈ ಹಿಂದೆ ಯಾರ್ಯಾರ ಜೊತೆ ಇದ್ದ ಮತ್ತೆ ಆತನ ಉಗ್ರ ಕೃತ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ NIA ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು. ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಒಂದು ಟ್ರಯಲ್ ಹಂತದಲ್ಲಿ ನಡೀತಾ ಇತ್ತು. ಟ್ರಯಲ್ ಹಂತದಲ್ಲಿ ಕೂಡ ಶಾರಿಕ್ ಹೌದು ನಾನು ತಪ್ಪು ಮಾಡಿದ್ದೇನೆ ಅನ್ನುವಂಥದ್ದನ್ನ ಆತನೇ ಒಪ್ಪಿಕೊಳ್ತಾನೆ. ಅಂದ್ರೆ ಈ ಒಂದು ಐಡಿ ಬಳಕೆ ಮಾಡಿಕೊಂಡು ಕುಕ್ಕರ್ನಲ್ಲಿ ಬಾಂಬನ್ನ ಇಡ್ಲಿಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ನನ್ನ ತಪ್ಪಾಗಿದೆ ಅನ್ನುವಂಥದ್ದನ್ನ ಆತನೇ ಸ್ವಯಂ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ರಿಂದ ಕಳೆದ ವಾರವಷ್ಟೇ ಆತ ಕೋರ್ಟ್ ಮುಂದೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದ. ಹಾಗಾಗಿ ಇವತ್ತಿಗೆ ಒಂದು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡ್ಲಿಕ್ಕೆ NIA ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತ ಕೆಂಪರಾಜ್ ಅವರು ಒಂದು ನಿಗದಿಯನ್ನ ಮಾಡಿದ್ರು. ಇದೀಗ ಕೆಲವೇ ನಿಮಿಷಗಳ ಹಿಂದಷ್ಟೇ NIA ವಿಶೇಷ ನ್ಯಾಯಾಲಯ ಅಂದ್ರೆ VCಯಲ್ಲಿ ಇದೇ ಅಬ್ದುಲ್ ಶಾರಿಕ್ ಮತ್ತೆ ಮತ್ತೊಬ್ಬ ಆಸಿನ್ ಅನ್ನುವಂತ ಇಬ್ಬರು ಆರೋಪಿಗಳೇನು ಇದರಲ್ಲಿದ್ದಾರೆ. ಇಬ್ಬರನ್ನು ಕೂಡ VC ಮೂಲಕ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು. ಆಗ ಆತರ ವಿರುದ್ಧ IPC ಸೆಕ್ಷನ್ಸ್ ಮತ್ತೆ UAPA ಅನ್ಲಾಫುಲ್ ಅಸೆಂಬ್ಲಿ ಆಕ್ಟ್ ಏನಿದೆ ಅದರ ಮೇಲೆ ಸಾಕಷ್ಟು ಸೆಕ್ಷನ್ಸ್ ಗಳನ್ನ ಹಾಕಲಾಗಿತ್ತು. ಅದರಲ್ಲಿ ಪ್ರತಿಯೊಂದು ಸೆಕ್ಷನ್ಸ್ ಗಳಲ್ಲಿಯೂ ಕೂಡ ಅಂದ್ರೆ ಪ್ರತ್ಯೇಕವಾದಂತ ಒಂದು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಾಗಿತ್ತು. ಬಹುತೇಕ ಸೆಕ್ಷನ್ಗಳಲ್ಲಿ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ನೀಡಲಾಗಿತ್ತು. ಕನ್ಕರೆಂಟ್ಲಿ ಅಂದ್ರೆ ಏಕಕಾಲಕ್ಕೆ ಎಲ್ಲ ಶಿಕ್ಷೆಗಳು ಅಂದ್ರೆ ಸರ್ವ್ ಆಗೋದ್ರಿಂದ 10 ವರ್ಷಗಳ ಕಾಲ ಆತ ಈಗ ಜೈಲಿನಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಇಲ್ಲಿಯವರೆಗೆ ಎಷ್ಟು ದಿನ ಜೈಲಲ್ಲಿ ಇದ್ದಾರೆ ಅದನ್ನ ಕಳೆದು ಒಟ್ಟು 10 ವರ್ಷಕ್ಕೆ ಆತ ಜೈಲಿನಲ್ಲಿ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದ್ ಕಡೆ ಉಗ್ರ
ಸಂಘಟನೆಗಳ ಕೆಲವರ ಜೊತೆ ಈತ ಸಂಪರ್ಕವನ್ನು ಹೊಂದಿ ಅವರ ಒಂದು ಸೂಚನೆಯ ಮೇರೆಗೆ ಇಲ್ಲಿ ಐಡಿಯನ್ನ ಸಂಗ್ರಹ ಮಾಡಿಕೊಂಡು ಅದನ್ನ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯವನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ. ಸೊ ಈತ ಮತ್ತೆ ಈತನ ಹಿಂದಿದ್ದಂತ ಸಂಘಟನೆಗಳು ಮತ್ತೆ ಇವರ ಎಲ್ಲ ರೀತಿಯಾದಂತ ಒಂದಷ್ಟು ಕುಕೃತ್ಯಗಳ ಬಗ್ಗೆ NIA ಅಧಿಕಾರಿಗಳು ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿದ್ರು. ಸೊ ಈ ಒಂದು ಪ್ರಕರಣದಲ್ಲಿ ಏನಾದ್ರು ಟ್ರಯಲ್ ಅಂತಿಮ ಹಂತಕ್ಕೆ ಹೋಗಿದೆ, ಅದರಲ್ಲಿ ಈತನಿಗೆ ಹೆಚ್ಚಿನ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ, ಅಂದ್ರೆ ಯಾಕೆಂದ್ರೆ ಆತನೇ ಬಾಂಬ್ ಅನ್ನ ತನ್ನ ಬಳಿ ಇಟ್ಕೊಂಡು ಆಟೋದಲ್ಲಿ ಬ್ಲಾಸ್ಟ್ ಆಗಿ ತಾನು ಕೂಡ ಏನು ಗಾಯಗೊಂಡಿದ್ದ. ಹಾಗಾಗಿ ಈ ಪ್ರಕರಣ ರಮೇಶ್ ವಾಪಸ್ ಬರ್ತೀನಿ. ಶಿವಮೊಗ್ಗ ಜೈಲಿಗೆ ನನ್ನನ್ನ ಶಿಫ್ಟ್ ಮಾಡಿ ಅಂತ ಉಗ್ರ ಶಾರಿಕ್ ಮನವಿ ಮಾಡ್ತಾನೆ. 3 ವರ್ಷ ಆಯ್ತು, ಔಷಧಿ ತೆಗೆದುಕೊಳ್ಳೋದಕ್ಕಾಗತ್ತಾ ಇಲ್ಲ, ಕುಟುಂಬ ಭೇಟಿಯಾಗಿಲ್ಲ ಅಂತ ಕೋರ್ಟ್ಗೆ ಉಗ್ರ ಶಾರಿಕ್ ಮನವಿ ಮಾಡಿದ್ದಾನೆ. ಉಗ್ರ ಮೊಹಮ್ಮದ್ ಶಾರಿಕ್ ಬೇಡಿಕೆಯನ್ನ NIA ಕೋರ್ಟ್ ಒಪ್ಪಿಲ್ಲ. ಬೆಂಗಳೂರಿನ ಜೈಲಿನಲ್ಲೇ ಎಲ್ಲ ಸೌಲಭ್ಯ ಇದೆ ಅಂತ ಹೇಳಿ ಮನವಿನ ತಿರಸ್ಕರಿಸಿದ್ದಾರೆ. ಮುಂದೆ ನೋಡೋಣ ಅಂತ NIA ನ್ಯಾಯಾಲಯ ಹೇಳಿದೆ. ಶಿವಮೊಗ್ಗ ಜೈಲಿಗೆ ನನ್ನನ್ನ ಶಿಫ್ಟ್ ಮಾಡಿ, ಔಷಧಿಗಳನ್ನು ತಗೊಳಕ್ಕಾಗ್ತಿಲ್ಲ, ಕುಟುಂಬನ ಭೇಟಿಯಾಗಕ್ಕಾಗ್ತಿಲ್ಲ, 3 ವರ್ಷ ಆಗಿದೆ ಅಂತ ಶಾರಿಕ್ ಮನವಿ ಮಾಡಿದ್ರು. ಮನವಿಯನ್ನ ಪರಿಶೀಲಿಸಿದ ನ್ಯಾಯಾಲಯ ಹೇಳಿತು, ನಿಮಗೆ ಬೇಕಾದ ಎಲ್ಲಾ ಸೌಲಭ್ಯ ಬೆಂಗಳೂರು ಜೈಲಿನಲ್ಲೇ ಇದೆ, ಮುಂದೆ ನೋಡೋಣ ಅಂತ ಹೇಳಿ ಶಾರಿಕ್ ಮಾಡಿದ್ದ ಮನವಿಯನ್ನ ತಿರಸ್ಕರಿಸಿದೆ ನ್ಯಾಯಾಲಯ. ಈತ ದೇವಸ್ಥಾನದಲ್ಲಿ ಬಾಂಬ್ ಇಡೋದಕ್ಕೆ ಹೋಗ್ತಾ ಇದ್ದ. ಆಟೋದಲ್ಲಿ ಹೋಗೋವಾಗ್ಲೇ ಅಲ್ಲೇ ಎಡವಟ್ಟಾಗಿ ಬ್ಲಾಸ್ಟ್ ಆಯ್ತು. ಮುಂದೆ ಆಟೋ ಓಡಿಸ್ತಾ ಇದ್ದ ಆಟೋ ಡ್ರೈವರ್ಗೂ ಏಟಾಯ್ತು. ಈತನಿಗೂ ತೀವ್ರ ಸುಟ್ಟ ಗಾಯಗಳಾಗಿದ್ದವು. 3 ತಿಂಗಳ ಹಿಂದೆ ಈತ ನ್ಯಾಯಾಲಯದ ಮುಂದೆ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ. ವಿಜುವಲ್ ನೀವು ನೋಡ್ತಾ ಇದ್ದೀರಾ, ಅಂಗಡಿ ಮುಂದಿದ್ದ CCTVಯಲ್ಲಿ ಸೆರೆಯಾಗಿರೋ ದೃಶ್ಯ. ಆಟೋ ಹೋಗ್ತಾ ಇದ್ದಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಈತ ದೇವಸ್ಥಾನಕ್ಕೆ ಬಾಂಬ್ ಬಿಡೋದಕ್ಕೆ ಕುಕ್ಕರ್ ಬಾಂಬ್ ತಯಾರಿಸಿ ಅಲ್ಲಿಂದ ಹೊರಟಿದ್ದ. ಈತನ ಹಣೆ ಬರಹ ಕೆಟ್ಟಿತ್ತು. ಮಾರ್ಗ ಮಧ್ಯದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ರಮೇಶ್. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನ್ಯಾಯಾಲಯದ ಮುಂದೆ ಶಿವಮೊಗ್ಗಗೆ ಶಿಫ್ಟ್ ಮಾಡಿ ಅನ್ನೋ ಮನವಿ ಮಾಡಿದ್ದ ಶಾರಿಕ್, ಅದನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಇನ್ನೊಂದು, ಈತನ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ವಿಷಯಗಳು, ಏನೇನು ಲಿಂಕ್ಗಳು ಪತ್ತೆಯಾಗಿದೆ ರಮೇಶ್? ಭಾವನಾ, ಅಂದ್ರೆ ಈತ ಉಗ್ರ ಸಂಘಟನೆ ಅಂದ್ರೆ ಕೆಲವೊಂದಷ್ಟು ISIS ನ ಸಂಘಟಕರು ಅಬ್ದುಲ್ ಮತೀನ್ ತಾಹ ಆಗ್ಲಿ, ಕರ್ನಲ್ ಆಗ್ಲಿ, ಮತ್ತೆ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಏನೋ ಉಗ್ರ ಚಟುವಟಿಕೆಗಳಿದ್ದು ಅದರಲ್ಲಿ ಭಾಗಿಯಾದ ಉಗ್ರರ ಜೊತೆ ಸಂಪರ್ಕ ಇದ್ದ. ಜೊತೆಗೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಒಂದು ತುಂಗಾ ತೀರದಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ ಪ್ರಕರಣ ನಡೀತದೆ. ಅಲ್ಲಿ ಭಾರತದ ಧ್ವಜವನ್ನ ಸುಡುವಂತ ವ್ಯಕ್ತಿಗಳಿದ್ದು ಆ ಕೇಸ್ನಲ್ಲಿ ಕೂಡ ಈತ ಆರೋಪಿ ಇದ್ದ. ಮತ್ತೆ ಆ ಒಂದು ಪ್ರಕರಣದಲ್ಲಿರುವಂತಹ ಪ್ರಮುಖ ಆರೋಪಿಗಳೇನಿದ್ದಾನೆ, ಮತೀನ್ ತಾಹ ಆಗ್ಲಿ, ಕರ್ನಲ್ ಆಗ್ಲಿ, ಅವರ ಜೊತೆ ನೇರವಾದ ಸಂಪರ್ಕವನ್ನು ಹೊಂದಿದ್ದಂತೆ ಅವರ ಸೂಚನೆಯ ಮೇರೆಗೆ ಈತ ಪ್ರಭಾವಿತನಾಗಿ ಕೆಲವೊಂದಷ್ಟು ಯುವಕರನ್ನ ತಲೆ ಕೆಡಿಸಿ ಆ ಮೂಲಕ ಈ ರೀತಿಯಾದ ಕೃತ್ಯವನ್ನು ಮಾಡ್ಲಿಕ್ಕೆ ಮುಂದಾಗಿದ್ದ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಂತ ವಿಚಾರಗಳಾಗಿರುವಂತದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿರ್ತಾರೆ NIA ಅಧಿಕಾರಿಗಳು. ಸೊ ಯಾವಾಗ ಟ್ರಯಲ್ ಶುರುವಾಗಿ NIA ಅಧಿಕಾರಿಗಳು ಈತನ ಪ್ರತಿಯೊಂದು ವಿಚಾರವನ್ನು ಕೂಡ ಕೋರ್ಟ್ ಮುಂದೆ ಎಳೆಯಾಗಿ ಬಿಚ್ಚಿರ್ತಾರೆ. ಸೊ ಆಗ ಶಾರಿಕ್ಗೆ ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ನನಗೆ ಶಿಕ್ಷೆ ಆಗುವುದು ಬಹುತೇಕ ಖಚಿತ. ಒಂದ್ ವೇಳೆ ಈ ಕೇಸನ್ನ ಕಂಟೆಸ್ಟ್ ಮಾಡಿ ಅಂತಿಮವಾಗಿ ಕೋರ್ಟಿನ ತೀರ್ಪು ಬಂದಿದೆ, ಅದರಲ್ಲಿ ಜೀವಾವಧಿ ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ತಾನೇ ಇಲ್ಲಿ ಒಂದ್ ಕಡೆ ತಪ್ಪು ಒಪ್ಕೊಂಡಿದ್ದೆ, ಅದರಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂತ ಒಂದಷ್ಟು ಯೋಚನೆ ಮಾಡದಂತೆ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಕೆಲ ದಿನಗಳ ಹಿಂದೆ ಆತನೇ ಕೋರ್ಟ್ ಮುಂದೆ ಹೌದು ನಾನು ಕುಕ್ಕರ್ಲಿ ಬಾಂಬನ್ನ ಇಟ್ಕೊಂಡು ಐಡಿಯನ್ನ ಇಟ್ಕೊಂಡು ಬ್ಲಾಸ್ಟ್ ಮಾಡ್ಲಿಕ್ಕೆ ಹೋಗಿದ್ದೆ, ನಿಂದ ತಪ್ಪಾಗಿದೆ, ನಾನು ತಪ್ಪು ಮಾಡಿದ್ದು ಹೌದು ಅನ್ನೋದನ್ನ ಯಾವಾಗ ಒಪ್ಪಿಕೊಳ್ತಾನೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಆತನ ತಪ್ಪೊಪ್ಪಿಗೆಯನ್ನ ಅಂದ್ರೆ ಪರಿಗಣಿಸಿ ಇವತ್ತು 10 ವರ್ಷಗಳ ಗರಿಷ್ಠ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಮೂಲಕ ಅಂದ್ರೆ ಯಾವಾಗ ಎಲ್ಲಾ ಸೆಕ್ಷನ್ಸ್ ಗಳಲ್ಲಿಯೂ ಕೂಡ ಶಿಕ್ಷೆ ಪ್ರಕಟ ಮಾಡುತ್ತೆ, ಅದ ನಂತರ ಬಹುತೇಕ ಮ್ಯಾಕ್ಸಿಮಮ್ ಇರುವಂತ 10 ವರ್ಷ ಆತನ ಜೈಲಿನಲ್ಲಿ ಸರ್ವ್ ಮಾಡ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಆತ
ತನ್ನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ತಾನೆ. ಇಲ್ಲ ಒಂದ್ ಕಡೆ ಇಲ್ಲಿ ನನಗೆ ಏನು ಬ್ಲಾಸ್ಟ್ ನಲ್ಲಿ ಗಾಯಗೊಂಡಿದ್ದ, ಸಾಕಷ್ಟು ಆರೋಗ್ಯದ ಸಮಸ್ಯೆ ಇರುವಂತದ್ದು, ಅಂದ್ರೆ ಸುಟ್ಟ ಗಾಯಗಳು ಇತ್ತು, ಅದಾದ್ರೆ ಈಗ ರಿಕವರಿ ಆಗಿದ್ದಾನೆ. ಆದ್ರೂ ಕೂಡ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಬೇಕಾಗುತ್ತೆ, ಕೆಲವೊಂದಷ್ಟು ಮೆಡಿಕೇಶನ್ ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದನ್ನ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ, ನನ್ನ ಶಿವಮೊಗ್ಗ ಶಿಫ್ಟ್ ಮಾಡಿ ಅನ್ನುವಂಥದ್ದನ್ನ ಮನವಿಯನ್ನ ಮಾಡ್ತಾನೆ. ಆದ್ರೆ ಮನವಿಯನ್ನ ಕೋರ್ಟ್ ಈಗ ಸಾರಾಸಗಟಾಗಿ ತಿರಸ್ಕಾರ ಮಾಡಿರುವಂತದ್ದು. ಅಂದ್ರೆ ಶಿವಮೊಗ್ಗ ಜೈಲಿನಲ್ಲಿರುವಂತಹ ಫೆಸಿಲಿಟಿಗಳಿಗಿಂತ ಬೆಂಗಳೂರಿನಲ್ಲಿರುವಂತಹ ಫೆಸಿಲಿಟಿಗೆ ಸೂಕ್ತವಾಗಿದೆ ಮತ್ತೆ ಹೆಚ್ಚಾಗಿರುವಂತದ್ದು. ಹಾಗಾಗಿ ನಿನಗೆ ಇಲ್ಲಿಯೇ ಎಲ್ಲವೂ ಸಿಗುತ್ತೆ, ಹಾಗಾಗಿ ನೀವು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಒಂದ್ ಕಡೆ ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಬೇರೆ ಗುಂಡು ನೆಪಗಳನ್ನ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾನೆ. ಆದ್ರೆ ಯಾವ ನೆಪವನ್ನು ಅಥವಾ ಆತನ ಯಾವುದೇ ಮನವಿಯನ್ನ ಕೋರ್ಟ್ ಮನ್ನಿಸಿಲ್ಲ. ಹಾಗಾಗಿ ಅಂತಿಮವಾಗಿ ಆತನ ಮನವಿಯನ್ನ ತಿರಸ್ಕಾರ ಮಾಡಿರುವಂತದ್ದು. ಹಾಗಾಗಿ ಸೊ ಈಗ ಅವನು 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಸದ್ಯಕ್ಕೆ ಇಲ್ಲಿಯವರೆಗೆ ಏನು 2022 ನವೆಂಬರ್ನಲ್ಲಿ ಘಟನೆ ಆಗಿರುವಂತದ್ದು, ಅಲ್ಲಿಂದ ಏನ್ ಜೈಲಿನಲ್ಲಿ ಇದ್ದಾನೆ, ಸೊ ಆ ಒಂದು ಸಮಯವನ್ನ ಮೈನಸ್ ಮಾಡಿ 10 ವರ್ಷಗಳ ಕಾಲ ಆತ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಸೊ ಈ ಮೂಲಕ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಕೆಲವೊಂದಷ್ಟು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾದಂತಹ ಆರೋಪಿಗಳು ತಾವು ತಪ್ಪೊಪ್ಪಿಕೊಂಡು ಶಿಕ್ಷೆಯ ಪ್ರಮಾಣವನ್ನ ಪಡ್ಕೊಳ್ತಾ ಇರುವಂತದ್ದು ಒಂದಷ್ಟು ಘಟನೆಗಳು ನಡೀತಾ ಇದೆ. ಕಳೆದ ವಾರ 2 ಪ್ರಕರಣಗಳು, ಇದೇ ತುಂಗಾ ತೀರ ಪ್ರಕರಣದಲ್ಲಿ ಒಬ್ಬ ಆರೋಪಿ ತಪ್ಪೊಪ್ಪಿಗೆಯನ್ನ ಮಾಡಿಕೊಡ್ತಾನೆ. ಮತ್ತೆ ಬೆಂಗಳೂರಿನಲ್ಲಿ ಜೀವಂತ ನಡಬಾಂಬ್ ಸಿಕ್ಕಿದ್ದು, ಆ ಪ್ರಕರಣದಲ್ಲಿ ಕೂಡ ಆ 7 ಜನ ಆರೋಪಿಗಳು ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡು ಅವರು ಶಿಕ್ಷೆಯನ್ನು ಅನುಭವಿಸಿದ್ರೆ, ಇದೀಗ ಶಾರೀರಿಕೂ ಕೂಡ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡು ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತದ್ದು. ಸೊ ಇಂತಹ ಪ್ರಕರಣಗಳಂದ್ರೆ ಈ ಆರೋಪಿಗಳು ಉಗ್ರ ಚಟುವಟಿಕೆ, ಉಗ್ರ ಸಂಘಟನೆಗಳು ಅಂದ್ರೆ ಅವ್ರ ಜೊತೆ ನಂಟನ್ನ ಇಟ್ಟುಕೊಂಡು ಉಗ್ರ ಚಟುವಟಿಕೆನ ಮಾಡಿದಂತವ್ರು ಈ ರೀತಿ ತಪ್ಪೊಪ್ಪಿಗೆ ಮಾಡಿಕೊಂಡು ಒಂದು ಕಡಿಮೆ ಸಮಯಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದವರು ಎಷ್ಟು ಮಟ್ಟಿಗೆ ಸುಧಾರಣೆ ಆಗ್ತಾರೆ, ಮತ್ತೆ ಅವರು ಮತ್ತೆ ಇದೇ ರೀತಿಯಾದ ಕೃತ್ಯಗಳಲ್ಲಿ ಮುಂದುವರಿತಾರೆ. ಸೊ ಅದು ಒಂದಷ್ಟು ಪ್ರಶ್ನೆಗಳಿರುವಂತಹದ್ದು. ಆದ್ರೆ ಈಗ ಕೋರ್ಟು ತಪ್ಪೊಪ್ಪಿಗೆ ಮಾಡಿಕೊಂಡ ಸಂದರ್ಭದಲ್ಲಿ ಅವರಿಗೆ ಏನು ಒಂದಷ್ಟು ಲೀಗಲಿ ಕನ್ಸೆಷನ್ ಸಿಗುತ್ತೆ, ಆ ಕನ್ಸೆಷನ್ ಅನ್ನ ಕೊಟ್ಟು ಆತನಿಗೆ ಈಗ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ನೀಡಿರುವಂತದ್ದು. ಸೊ ಅಷ್ಟನ್ನ ಈಗ ಏನು ಕೋರ್ಟಿಗೆ ಇಲ್ಲಿವರೆಗೆ UTP ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿರ್ತಾನೆ. ಈಗ ಕನ್ವಿಕ್ಟೆಡ್ ಪ್ರಿಸನರ್ ಆಗಿ ಆತನಿಗೆ ಜೈಲಿಗೆ ವಾರೆಂಟ್ ಅನ್ನ ಕಳಿಸ್ಕೊಡಾಗುತ್ತೆ. ಹಾಗಾಗಿ ಅವರು ಈಗ ಕನ್ವಿಕ್ಟೆಡ್ ಪ್ರಿಸನರ್ ಆಗಿ ಮುಂದುವರಿದ್ದಾರೆ. ಮತ್ತೆ ಅದರ ಜೊತೆಗೆ ಈತನ ವಿರುದ್ಧ ಮತ್ತೊಂದು ಪ್ರಕರಣ ಬಾಕಿ ಇರುವಂತದ್ದು, ಅಂದ್ರೆ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಏನಾಗಿತ್ತು, ಆ ಪ್ರಕರಣದಲ್ಲಿ ಕೂಡ ಆರೋಪಿಯಾಗಿದ್ದಾನೆ. ಆ ಪ್ರಕರಣದ ಒಂದು ಅಂದ್ರೆ ವಿಚಾರಣೆ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು. ಮತ್ತೆ ಈ ಪ್ರಕರಣದಲ್ಲಿ ಸೈಯದ್ ಯಾಸಿನ್ ಅನ್ನುವಂತ, ಅಂದ್ರೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸೈಯದ್ ಯಾಸಿನ್ ಅಂತ 2ನೇ ಆರೋಪಿ ಇದ್ದಾನೆ. ಆತ ಈ ಪ್ರಕರಣದಲ್ಲಿ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿಲ್ಲ. ಆತ ಇದೇ ಶಾರೀಕಿಗೆ ಒಂದಷ್ಟು IED ಅಂದ್ರೆ ಎಕ್ಸ್ಪ್ಲೋಸಿವ್ ಗಳನ್ನ ಕೊಟ್ಟಿರುವಂತದ್ದು, ಆತನಿಗೆ ಸಹಾಯ ಮಾಡಿದಂತ ಆರೋಪದಲ್ಲಿ ಆತ ಕೂಡ ಅರೆಸ್ಟ್ ಆಗಿ ಆತ ಕೂಡ ಜೈಲಿನಲ್ಲಿದ್ದಾನೆ. ಸೊ ಆತ ಮುಂದಿನ ಹಂತದಲ್ಲಿ ಆತನ ಕೂಡ ತಪ್ಪೊಪ್ಪಿಕೊಳ್ತಾನ ಅಥವಾ ಆತನ ವಿರುದ್ಧ ಟ್ರಯಲ್ ಮುಂದುವರಿತಾ ನೋಡ್ಬೇಕಾಗಿರುವಂತದ್ದು. ಭಾವನಾ, ಆದ್ರೆ 2022 ನವೆಂಬರ್ನಲ್ಲಿ ಮಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯವನ್ನ ಮಾಡ್ಲಿಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಒಂದು ಭಯಭೀತ ವಾತಾವರಣ ನಿರ್ಮಾಣ ಮಾಡಿ ತಾನೇ ಸ್ವತಃ ಗಾಯಗೊಂಡು ಸಿಕ್ಕಾಕೊಂಡಿದ್ದಂತ ಆರೋಪಿಗೆ ಈಗ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಭಾವನಾ, ಧನ್ಯವಾದ. ಇನ್ನು ಕದ್ರಿ ಮಂಜುನಾಥ ದೇಗುಲ ಸ್ಫೋಟಕ್ಕೆ ಸಂಚು ಮಾಡಿದ್ದ ಉಗ್ರ ಶಾರಿಕ್, ಬಾಂಬ್ಗೆ ಟೈಮರ್ ಸರಿಯಾಗಿ ಇಡದ ಕಾರಣಕ್ಕೆ ಸಂಚು ವಿಫಲ ಆಗತ್ತೆ. ಮಾರ್ಗ ಮಧ್ಯದಲ್ಲೇ ಆಟೋದಲ್ಲೇ ಬ್ಲಾಸ್ಟ್ ಆಗೋಗುತ್ತೆ. 90 ನಿಮಿಷ ಟೈಮರ್ ಸೆಟ್ ಮಾಡೋ ಬದಲು 9 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿರ್ತಾನೆ. ದೇವಸ್ಥಾನದ ಬಳಿ ಸ್ಫೋಟ ನಡೆಸೋ ಸಂಚು ಮಾಡಿದ್ದ ಉಗ್ರ ಶಾರೇಖ್ ತಪ್ಪಾಗಿ ಟೈಮ್ ಸೆಟ್ ಮಾಡಿದ್ದರಿಂದ ಮಾರ್ಗ ಮಧ್ಯದಲ್ಲಿಯೇ ಬಾಂಬ್ ಸ್ಫೋಟ ಆಗತ್ತೆ. ಆತನ ಟೈಮರ್ ಸೆಟ್ಟಿನ ಎಡವಟ್ಟಿನಿಂದ ಕದ್ರಿ ಮಂಜುನಾಥ ದೇಗುಲದಲ್ಲಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂದುಕೊಂಡಿದ್ದ ಅವನ ಪ್ಲಾನ್ ಏನಿತ್ತು ಅದು ಫ್ಲಾಪ್ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.